ದಿಶಾ ಹಾಸ್ಪಿಟಲ್ಗೆ ಬಂದು ನೋಡಿದ್ರೆ ಅಲ್ಲಿ ಶಶಿಧರ್ ಯಾಕೋ ಸ್ವಲ್ಪ ಡಲ್ ಆಗಿದ್ರು. ಅವ್ರು ಏನೂ ಮಾತಾಡದೆ ಊಟ ಮಾಡೋಕೆ ಅಂತ ಕೂತ್ರು. ದಿಶಾ ಬಾಕ್ಸ್ ಓಪನ್ ಮಾಡ್ತಿದ್ದ ಹಾಗೆ ಅಡಿಗೆಯ ಪರಿಮಳ ಇಡೀ ರೂಮ್ ತುಂಬ್ಕೋತು. ದಿಶಾ ಸಣ್ಣವಳಿದ್ದಾಗಿಂದನೂ ತನ್ನ ಮನೆಯವರಿಗೆ ಅಂತ ಅಡ್ಗೆ ಮಾಡ್ತಾ ಇದ್ಲು. ಅವಳ ಮದ್ವೆ ಆದ್ಮೇಲೆ ಲಾಸ್ಯಾನು ಓದಕ್ಕೆ ಅಂತ ಫಾರಿನಿಗೆ ಹೋಗಿದ್ಲು. ಅದಕ್ಕೆ ಚಿಕ್ಕಪ್ಪನೇ ಮನೇಲಿ ಅವರಿಗೆ ಅಡ್ಗೆ ಮಾಡ್ಕೋತಾ ಇದ್ರು. ಹಾಗಂತ ಅವರಿಗೆ ಅಡ್ಗೆ ಚೆನ್ನಾಗ್ ಮಾಡಕ್ ಬರ್ಲಿಲ್ಲ ಅಂತೇನಿಲ್ಲ, ಅವ್ರ ಹೊಟ್ಟೆ ತುಂಬೋಷ್ಟು ಮ್ಯಾನೇಜ್ ಮಾಡ್ಕೋತಾ ಇದ್ರು. ಆದ್ರೆ ದಿಶಾಗೆ ಈಗ ಅವಿನಾಶ್ ಮನೇಲಿದ್ದ ಬಂಧನ ಇರ್ಲಿಲ್ಲ. ಹಾಗಾಗಿ ಅವಳು ಬೇಕಾಗಿದ್ದನ್ನ ಅಡ್ಗೆ ಮಾಡಿ ಶಶಿಧರ್ಗೂ ತಂದ್ಕೊಡ್ತಿದ್ಲು. ದಿಶಾ ಇವತ್ತು ಶಶಿಧರ್ ಹೆಲ್ತ್ಗೆ ಸೂಟ್ ಆಗೋ ತರ ಟೇಸ್ಟಿಯಾಗಿರೋ ಕಿಚಡಿ ಮಾಡ್ಕೊಂಡ್ ತಗೊಂಬಂದಿದ್ಲು. ಶಶಿಧರ್ ನಿಜವಾಗ್ಲೂ ಊಟನ ಖುಷಿಯಿಂದ ತಿಂತಾ ಇದ್ರು. ದಿಶಾ ಅವರ ಚಿಕ್ಕಪ್ಪ ಊಟ ಮಾಡೋದನ್ನ ನೋಡ್ತಾ, ಅಪ್ಪ ನಿಮಗೆ ಊಟ ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ಹೇಳಿ, ನಾಳೆನೂ ಇದೇ ತರ ಅಡ್ಗೆನ ಮಾಡ್ಕೊಂಡ್ ತಗೊಂಬರ್ತೀನಿ ಅಂತ ಅಂದ್ಲು. ಅವಳು ಹಾಗಂದಿದ್ ಕೇಳಿ ಶಶಿಧರ್ ಏನೂ ಮಾತಾಡ್ದೆ ನಿಟ್ಟುಸ್ರು ಬಿಟ್ಟ. ದಿಶಾ ಅವರ ಕಪ್ಪಿಗೆ ಬಿಸಿ ಬಿಸಿ ನೀರ್ ತುಂಬಿಸಿ, ಯಾಕೇನು ಮಾತಾಡ್ತಿಲ್ಲ, ಏನಾಯ್ತು ನಿಮಗೆ ಅಂತ ಕೇಳಿದ್ಲು. ಆಗ ಶಶಿಧರ್ ಸಪ್ಪೆ ವಾಯ್ಸಲ್ಲಿ ಟೆನ್ಷನ್ ಮಾಡ್ಕೊಂಡಿರೋ ತರ, ದಿಶಾ ನೀನು ಮತ್ತೆ ಅವಿನಾಶ್ ಚೆನ್ನಾಗಿಲ್ವಾ? ನೀವಿಬ್ರು ಬೇರೆ ಬೇರೆ ಆಗಿದ್ದೀರಾ ಅಂತ ಕೇಳಿದ್ರು. ಅವರ ಮಾತು ಮುಗಿತಾ ಇದ್ದ ಹಾಗೆ ದಿಶಾ ಮುಖದ ಸ್ಮೈಲ್ ಮಾಯ ಆಗೋಯ್ತು. ಆಗ ಅವಳು ತೊದಲ್ತಾ, ನಾನು ಅವಿನಾಶ್ ಅದು ಇಲ್ವಲ್ಲ, ಹಾಗೆಲ್ಲ ಏನೂ ಇಲ್ವಲ್ಲ, ಯಾಕಿತರ ಕೇಳ್ತಾ ಇದ್ದೀರಾ? ನಿಮ್ಗ್ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅನ್ಸುತ್ತೆ ಅಂತ ಹೇಳಿದ್ಲು. ಶಶಿಧರ್ ಅವ್ರು ಕುಡಿತಾ ಇದ್ದ ನೀರಿನ ಲೋಟನ ಸೈಡಲ್ಲಿಟ್ಟು ಪ್ರೀತಿಯಿಂದ ದಿಶಾ ತಲೆನ ಸವರಿ, ದಿಶಾ ನೀನು ನನ್ ಕಣ್ಮುಂದೆ ಬೆಳ್ದಿರೋ ಮಗು, ನೀನ್ ಹೇಗ್ ಕಷ್ಟಪಟ್ಟಿದ್ಯಾ ಅಂತ ನನ್ ಕಣ್ಣಾರೆ ನೋಡಿದೀನಿ. ನಿನ್ ಲಾಸ್ಯಾಗೋಸ್ಕರ ಸಾಕಷ್ಟು ತ್ಯಾಗ ಮಾಡಿದ್ಯಾ. ನಿನ್ ಫ್ಯೂಚರ್ನೇ ಅವಳಿಗೋಸ್ಕರ ಬಲಿ ಕೊಟ್ಟಿದ್ಯಾ. ಅವಳಿಗೆ ನೀನ್ ಏನ್ ಮಾಡ್ಬೇಕೋ ಅದಕ್ಕಿಂತ ಹೆಚ್ಚಿಂದನೇ ಮಾಡಿದ್ಯಾ. ಆ ದಿನ ಅವಿನಾಶ್ ಮತ್ತೆ ಲಾಸ್ಯ ನನ್ನ ನೋಡಕ್ ಬಂದಾಗ ಏನ್ ಹೇಳಕ್ ಬಂದಿರ್ಬೋದು ಅಂತ ನಾನ್ ಗೆಸ್ ಮಾಡಿದ್ದೆ. ನೀನ್ ಒಂದ್ ವಿಷಯ ಅರ್ಥ ಮಾಡ್ಕೊ ಮಗಳೇ, ಒಂದ್ ವೇಳೆ ಲಾಸ್ಯಂಗೆ ಅಂತ ಕೆಟ್ಟ ಯೋಚನೆ ಇದ್ರೆ ಅವಳದನ್ನ ಸಾಧ್ಸೋದಿಕ್ಕೆ ನೀನ್ ಬಿಡ್ಬೇಡ. ಎಲ್ರಿಗೂ ಅವ್ರವ್ರ ಲಿಮಿಟ್ಸ್ ಇರುತ್ತೆ. ನಿನ್ ಗಂಡ ಯಾವತ್ತಿದ್ರು ನಿನ್ ಗಂಡನೇ ಅಂತ ಅಂದ್ರು. ಅವರ ಮಾತು ಕೇಳಿ ದಿಶಾ ಮತ್ತೆ ಸಪ್ಪಗಾದ್ಲು. ಆ ದಿನ ಅವಿನಾಶ್ ಮತ್ತು ಲಾಸ್ಯ ಮಧ್ಯ ಇದ್ದ ಕ್ಲೋಸ್ನೆಸ್ ತೀರಾ ಎತ್ಕಾಣೋ ಹಾಗಿತ್ತು. ಹಾಗಾಗಿ ಅದು ಚಿಕ್ಕಪ್ಪನ್ ಗಮನಕ್ಕೆ ಬಂದಿರೋದ್ರಲ್ಲಿ ಆಶ್ಚರ್ಯ ಏನೂ ಇರ್ಲಿಲ್ಲ ಅಂತ ದಿಶಾ ಮನ್ಸಲ್ಲೇ ಅನ್ಕೊಂಡ್ಲು. ಆದ್ರೆ ಪುಣ್ಯಕ್ಕೆ ಅವ್ರಿಗ್ ಬರೀ ಅನುಮಾನ ಮಾತ್ರ ಬಂದಿತ್ತು. ದಿಶಾ ಆಲ್ರೆಡಿ ಡಿವೋರ್ಸ್ ಪೇಪರ್ ಸೈನ್ ಮಾಡಿದಾಳೆ ಅಂತ ಇನ್ನೂ ಗೊತ್ತಾಗಿರ್ಲಿಲ್ಲ. ದಿಶಾ ಅವರ ಮಾತಿಗೆ ಸ್ಮೈಲ್ ಮಾಡ್ತಾ ಜೆಂಟಲ್ ವಾಯ್ಸಲ್ಲಿ, ಅಪ್ಪ ನೀವ್ ನನ್ ಬಗ್ಗೆ ಚಿಂತೆ ಮಾಡ್ಲೇಬೇಡಿ, ಇಂಥ ವಿಷಯಗಳನ್ನೆಲ್ಲ ನಾನೇ ಸಾಲ್ವ್ ಮಾಡ್ಕೋತೀನಿ ಅಂತ ಅಂದ್ಲು. ರಾತ್ರಿ ಶ್ಯಾಡೋ ವಾಪಸ್ ಮನೆಗ್ ಬಂದ್ಮೇಲೆ ದಿಶಾ ಅವನ ಹತ್ರ ಅಪ್ಪನ್ ಬಗ್ಗೆ ಮಾತಾಡಿದ್ಲು. ಶ್ಯಾಡೋ ಕೂಡ ಅವ್ರ ಬಗ್ಗೆ ವಿಚಾರಿಸ್ಕೊಂಡ. ನಿನ್ ತಂದೆ ಹೆಸರು ವಸಂತ್ ಕುಮಾರ್ ಅಂತ ಹೇಳ್ದೆ ಅಲ್ವಾ? ಅಂಡ್ ಅವರು ಹೈಯರ್ ಸ್ಟಡೀಸ್ ಮಾಡೋಕೆ ಅಂತ ಅಬ್ರಾಡ್ ಹೋಗಿದ್ರಾ ಅಂತ ಕೇಳ್ದ. ದಿಶಾ ಒಂದು ಟವಲ್ ತಗೊಂಡು ಅವನ ತಲೆನ ಒರೆಸ್ತಾ ಇದ್ಲು. ಹೌದು, ಹಾಗಂತ ನಾನ್ ಚಿಕ್ಕಪ್ಪ ಹೇಳಿದ್ರು ಅಂತ ಅಂದ್ಲು. ಶ್ಯಾಡೋ ಕಣ್ ಮುಚ್ಕೊಂಡ್ ಕೂತಿದ್ದ. ಅವನು ದಿಶಾ ತಲೆ ಒರೆಸೋದ್ನ ಎಂಜಾಯ್ ಮಾಡ್ತಿರೋ ಹಾಗಿತ್ತು. ದಿಶಾ ನಿನಗ್ ನಿಜವಾಗ್ಲೂ ಅವ್ರನ್ನ ಪತ್ತೆ ಹಚ್ಬೇಕಾ ಅಂತ ಕೇಳ್ದ. ದಿಶಾ ಬೇಜಾರಲ್ಲಿರೋ ವಾಯ್ಸಲ್ಲಿ, ಆಕ್ಚುಲಿ ಐ ಆಮ್ ನಾಟ್ ಶ್ಯೂರ್. ಅವರು ನಮ್ಮಮ್ಮನ್ನ ಬಿಟ್ಟು ಹೊರಟು ಹೋಗಿದ್ದಾರೆ. ಆದ್ರೆ ಇನ್ನೊಂದು ಆಂಗಲಿಂದ ನೋಡಿದ್ರೆ ಅಬ್ರಾಡ್ಗೆ ಹೋಗಿ ಸ್ಟಡಿ ಮಾಡೋ ಚಾನ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಅಂತ ಅನ್ಸುತ್ತಲ್ವಾ? ಅದು ಅಲ್ದೆ ಈಗ ನಾನು ನನ್ನ ತಂದೆನ ಹುಡುಕ್ತೀನಿ ಅಂದ್ರೆ ಅದು ನನ್ನ ತಾಯಿನ ಬಿಟ್ಕೊಟ್ಟ ಹಾಗಾಗತ್ತೆ ಅಂತಾನೂ ನನಗೆ ಅನ್ನಿಸ್ತಾ ಇದೆ ಅಂತ ತನ್ನ ತಲೆಲ್ ಕೂತಿರೋ ಕನ್ಫ್ಯೂಷನ್ನ ಎಕ್ಸ್ಪ್ಲೇನ್ ಮಾಡಿದ್ಲು. ಆಗ ಶ್ಯಾಡೋ ಅವಳ ಕನ್ಫ್ಯೂಷನ್ನ ಕ್ಲಿಯರ್ ಮಾಡೋ ಹಾಗೆ ಮಾತಾಡ್ತಾ, ದಿಶಾ ನಾನು ನಿಂಗೆ ವಾಸ್ತವನ ಹೇಳ್ತೀನಿ. ನಿಂಗೆ ಸತ್ಯ ಗೊತ್ತಾಗ್ಬೇಕು ಅಂದ್ರೆ ನಾನು ಖಂಡಿತ ನಿನಗೆ ಹೆಲ್ಪ್ ಮಾಡ್ತೀನಿ, ನನಗ್ ಪ್ರಾಬ್ಲಮ್ ಇಲ್ಲ. ಆದ್ರೆ ವಸಂತ್ ಕುಮಾರ್ ಅನ್ನೋ ಹೆಸರಿರೋರು ಎಷ್ಟ್ ಜನ ಇದಾರೆ ಅಂತ ನಿಂಗೂ ಗೊತ್ತಲ್ವಾ? ಸೊ ಅವ್ರನ್ನ ಪತ್ತೆ ಹಚ್ಚೋ ಚಾನ್ಸಸ್ ನಿಜಕ್ಕೂ ಕಡಿಮೆ ಇದೆ. ಅದು ಅಲ್ದೆ ನಿನ್ನ ತಂದೆ ಅವ್ರು ಯಾಕೆ ಅಬ್ರಾಡ್ಗೆ ಸ್ಟಡಿ ಮಾಡಕ್ ಹೋಗ್ತಾ ಇದೀನಿ ಅಂತ ನಿನ್ ತಾಯಿಗೆ ಹೇಳಿಲ್ಲ ಅನ್ನೋದನ್ನ ಯಾವತ್ತಾದ್ರೂ ಯೋಚನೆ ಮಾಡಿದ್ಯಾ? ಅಥವಾ ನಿನ್ ತಾಯಿ ಅವ್ರು ವಾಪಸ್ ಬರೋ ತನಕ ವೆಯ್ಟ್ ಮಾಡಲ್ಲ ಅಂತೇನಾದ್ರೂ ಅವ್ರಿಗ್ ಭಯ ಆಗಿರ್ಬೋದಾ ಅಂತ ಕೇಳ್ದ. ದಿಶಾ ಶಶಿಧರ್ ಹೇಳಿದ್ದನ್ನ ನೆನ್ಪು ಮಾಡ್ಕೊಂಡು, ಇಲ್ಲ, ನಮ್ಮಮ್ಮ ಅವ್ರನ್ನ ತುಂಬಾ ಇಷ್ಟಪಡ್ತಾ ಇದ್ಲು. ಅವಳಿಗೆ ಹುಷಾರಿಲ್ದೇ ಇದ್ದಾಗ್ಲೂ ಅವ್ರು ಕೊಟ್ಟಿದ್ದ ಒಂದು ಆಂಟಿಕ್ ಖಡ್ಗನ ತನ್ನ ಪಕ್ಕದಲ್ಲೇ ಇಟ್ಕೊಂಡಿದ್ಲು. ನಾನ್ ಅಮ್ಮನ ಹೊಟ್ಟೆಲಿದ್ದಾಗ್ಲೇ ಅವರು ಅವಳನ್ನ ಬಿಟ್ಟು ಹೋಗಿದ್ರು ಕೂಡ ನನ್ನ ಬೇಡ ಅಂತ ಅನ್ಕೊಳ್ದೆ ಅವ್ರ ಪ್ರೀತಿ ಸಂಕೇತ ಅನ್ಕೊಂಡು ಜನ್ಮ ಕೊಟ್ಲು. ಸೊ ಅವರಿಗೆ ನಮ್ಮಮ್ಮನ ಪ್ರೀತಿ ಆಳ ಖಂಡಿತ ಗೊತ್ತಿತ್ತು ಅನ್ಸುತ್ತೆ ಅಂತ ಅಂದ್ಲು. ನೀನ್ ಹೇಳ್ತಿರೋದ್ ಸರಿ ಅಂತ ಶ್ಯಾಡೋ ತಲೆ ಆಡಿಸ್ದ. ಅವನು ದಿಶಾ ಕೈ ಹಿಡ್ಕೊಂಡು
ಅವಳ ಪಕ್ಕದಲ್ಲಿ ಕೂತು ಅನಾಲಿಸಿಸ್ ಮಾಡೋದನ್ನ ಕಂಟಿನ್ಯೂ ಮಾಡ್ತಾ, ನಿನ್ ತಂದೆಗೆ ನಿನ್ ತಾಯಿ ಪ್ರೆಗ್ನೆಂಟ್ ಅಂತ ಖಂಡಿತ ಗೊತ್ತಿದ್ದು ಅವ್ರು ವೇಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ರೆ ಅವ್ರು ಯಾಕೆ ಒಂದೂ ಮಾತು ಹೇಳ್ದೆ ಫಾರಿನಿಗೆ ಹೋದ್ರು? ಹೋದ್ಮೇಲೆ ಯಾಕೆ ಕಾಂಟ್ಯಾಕ್ಟ್ನ ಕಟ್ ಮಾಡಿದ್ರು? ಇದಕ್ಕೆ ಒಂದೇ ಒಂದು ಎಕ್ಸ್ಪ್ಲನೇಷನ್ ಇದೆ. ಅದೇನಂದ್ರೆ ಅವ್ರ ಮನ್ಸಲ್ಲಿ ನಿಮ್ಮ ಬಿಟ್ಟು ಹೋಗೋಕೆ ಒಂದು ಕಾರಣ ಇತ್ತು ಅಂತ ಹೇಳ್ತಾ ಮಾತನ್ನ ಅಲ್ಲಿಗೆ ಕಟ್ ಮಾಡ್ದ. ಹಾಗಾದ್ರೆ ಆ ಕಾರಣ ಏನಿರ್ಬೋದು ಅಂತ ದಿಶಾ ವಿಚಾರಿಸಿದ್ಲು. ಶ್ಯಾಡೋ ಅವಳನ್ನೇ ಸೀರಿಯಸ್ ಆಗಿ ನೋಡ್ತಾ, ಅವಿನಾಶ್ ಯಾಕೆ ನಿಂಗೆ ಡಿವೋರ್ಸ್ ಮಾಡ್ದ ಹೇಳು? ನಿನಗೆ ಮಕ್ಕಳಾಗಲ್ಲ ಅಂತ ರಿಪೋರ್ಟ್ ಬಂತು ಅನ್ನೋ ಕಾರಣಕ್ಕ ಅಂತ ಕೇಳ್ದ. ಇಲ್ಲ, ಅವನು ಆ ಕಾರಣಕ್ಕೆ ದಿಶಾಗೆ ಡಿವೋರ್ಸ್ ಮಾಡಿರ್ಲಿಲ್ಲ. ಅವನು ಯಾಕೆ ದಿಶಾಗೆ ಕೈ ಕೊಟ್ಟ ಅಂದ್ರೆ ಅವನು ಆಲ್ರೆಡಿ ಲಾಸ್ಯ ಜೊತೆ ಅಫೇರ್ ನಡೆಸ್ತಿದ್ದ. ಅವಳಿಗೆ ಮಕ್ಕಳಾಗಲ್ಲ ಅನ್ನೋದು ಸುಳ್ಳಾಗಿತ್ತು. ಲಾಸ್ಯ ಡಾಕ್ಟರ್ಗೆ ದುಡ್ಡು ಕೊಟ್ಟಿದ್ದು ದಿಶಾ ಬಗ್ಗೆ ಸುಳ್ಳು ರಿಪೋರ್ಟ್ ಕೊಡೋದಕ್ಕಾಗಿತ್ತು. ಆ ಟೆಸ್ಟ್ ರಿಪೋರ್ಟ್ ದೊಡ್ಡ ಸುಳ್ಳಿನ ಪೇಪರ್ ಆಗಿತ್ತು. ಇದನ್ನೆಲ್ಲ ದಿಶಾ ಯೋಚನೆ ಮಾಡಿದ್ಲು. ಅವಳ ಕಣ್ಮುಂದೆ ಲಾಸ್ಯ ಅವಿನಾಶ್ ಕೈ ಹಿಡ್ಕೊಂಡಿರೋದು ಕಾಣಿಸ್ತು. ಈಗ ನಾನು ಹೇಳೋದನ್ನ ಕೇಳು ದಿಶಾ. ಒಂದ್ ವೇಳೆ ಒಬ್ಬ ವ್ಯಕ್ತಿ ಅವನ ಹುಡುಗಿಗೆ ಕೈ ಕೊಡ್ತಾನೆ ಅಂದ್ರೆ ಅವನು ಇನ್ನೊಬ್ಳನ್ನ ಇಷ್ಟಪಡೋಕೆ ಶುರು ಮಾಡಿದಾನೆ ಅನ್ನೋದ್ ಬಿಟ್ರೆ ಬೇರೆ ಯಾವ ಕಾರಣನೂ ಇರಲ್ಲ ಅಂತ ಶ್ಯಾಡೋ ಹೇಳ್ದ. ದಿಶಾ ಅವನ ಮಾತನ್ನ ಕೇಳಿ ತುಟಿ ಕಚ್ಕೊಂಡ್ಲು. ಆದ್ರೆ ಒಂದೂ ಮಾತಾಡದೆ ಸುಮ್ನಿದ್ಲು. ಅವಳು ಈ ಪಾಸಿಬಿಲಿಟಿ ಬಗ್ಗೆ ಯಾವತ್ತೂ ಯೋಚನೆ ಮಾಡಿರ್ಲಿಲ್ಲ. ಆದ್ರೆ ಈ ರೀತಿ ಆಗಿರೋ ಚಾನ್ಸಸ್ ಇದೆ ಅಂತ ಶ್ಯಾಡೋ ಅನಲೈಸ್ ಮಾಡಿದಾಗ ಅವಳು ಯಾವತ್ತೂ ಒಪ್ಕೊಳ್ದೇ ಇದ್ದ ಈ ಸಾಧ್ಯತೆನೆ ನಿಜ ಆಗಿರ್ಬೋದು ಅಂತ ಅನಿಸ್ತು. ಇದು ಅವಳಿಗೆ ತುಂಬಾನೇ ಬೇಜಾರಾಗೋ ಹಾಗೆ ಮಾಡ್ತು. ಶ್ಯಾಡೋ ಅವಳನ್ನ ಕಾಲ್ ಮೇಲೆ ಕೂರಿಸ್ಕೊಂಡು ಅವಳ ಕೆನ್ನೆಗೆ ಅವನ ಗಲ್ಲನ ಉಚ್ತಿದ್ದ. ನಾವಿದ್ರ ಬಗ್ಗೆ ಇನ್ನೂ ಥಿಂಕ್ ಮಾಡ್ಬೋದು. ಆ ಟೈಮಲ್ಲಿ ಅವರು ಜಸ್ಟ್ ಒಬ್ಬ ಸ್ಟೂಡೆಂಟ್ ಆಗಿದ್ರು. ಅವ್ರ ಹತ್ರ ತುಂಬಾ ದುಡ್ಡೇನಿರ್ಲಿಲ್ಲ. ಆದ್ರೂ ಅವರು ನಿಜಕ್ಕೂ ಫಾರಿನಿಗೆ ಹೋದ್ರ? ಅದು ಮೆರಿಟಲ್ ಹೋಗಿ ಸ್ಕಾಲರ್ಶಿಪ್ ಅಲ್ಲಿ ಓದಿದ್ರ? ಅಥವಾ ಅದು ನಿನ್ ತಾಯಿಗೆ ಮೋಸ ಮಾಡೋಕೆ ಅಂತಾನೆ ಮಾಡಿದ್ದ ಯಾವ್ದೋ ಒಂದು ಪ್ಲಾನ್ ಆಗಿತ್ತಾ ಅಂತ ಅನಲೈಸ್ ಮಾಡ್ದ. ದಿಶಾ ಸಡನ್ ಆಗಿ ಅವಳ ತಲೆನ ಎತ್ತಿ ನೋಡಿದ್ಲು. ಶ್ಯಾಡೋ ಏನ್ ಕೆಟ್ಟ ರೀತಿಲಿ ಮಾತಾಡ್ತಾ ಇರ್ಲಿಲ್ಲ. ಆದ್ರೆ ಅವನ್ ಏನ್ ಹೇಳ್ತಾ ಇದ್ದಾನೆ ಅನ್ನೋದು ದಿಶಾಗೆ ಅರ್ಥ ಆಯ್ತು. ಒಬ್ಬ ಬಡ ಸ್ಟೂಡೆಂಟ್ ಆಗಿದ್ದ ಅವಳ ತಂದೆಗೆ ಯಾರಾದ್ರೂ ರಿಚ್ ಹುಡುಗಿ ಇಷ್ಟ ಆಗಿ ಅವಳಿಗೋಸ್ಕರ ಪ್ರೆಗ್ನೆಂಟ್ ಆಗಿದ್ದ ದಿಶಾ ತಾಯಿ ಅಂಜಲಿಗೆ ಕೈ ಕೊಟ್ಟು ಆ ಹುಡುಗಿ ಜೊತೆ ಏನಾದ್ರೂ ಫಾರಿನಿಗೆ ಹೋಗಿರ್ಬೋದಾ? ದಿಶಾಗೆ ಇದ್ಯಾವುದೋ ಫಿಲ್ಮ್ ಸ್ಟೋರಿ ಅಥವಾ ಕಾದಂಬರಿ ತರ ಫೀಲ್ ಆಗ್ತಾ ಇತ್ತು. ಸೊ ದಿಶಾ, ನಿಂಗೆ ಅವ್ರು ಯಾರು ಅಂತ ಕಂಡುಹಿಡಿಬೇಕಾ ಅಂತ ಶ್ಯಾಡೋ ಮತ್ತೆ ಕೇಳ್ದ. ಅವನು ಮತ್ತೆ ಮತ್ತೆ ಅದ್ನೇ ಕೇಳ್ತಾ ಇದ್ದಿದ್ರಿಂದ ದಿಶಾಗೆ ಇರಿಟೇಟ್ ಆಗ್ತಾ ಇತ್ತು. ಅವಳು ತನ್ನ ಅಸಮಾಧಾನನ ತೋರಿಸ್ಕೊಳ್ದೆ, ನಾನು ಈ ವಿಷಯದ ಬಗ್ಗೆ ಸ್ವಲ್ಪ ಥಿಂಕ್ ಮಾಡ್ಬೇಕು ಪ್ಲೀಸ್ ಅಂತ ಅಂದ್ಲು. ಶ್ಯಾಡೋ ಓಕೆ ಅಂತ ಹೇಳಿ ಅವಳ ತುಟಿ ಮೇಲೆ ಭದ್ರವಾಗಿ ಅವನ ತುಟಿನ ಹೊತ್ತ. ನೀನ್ ಆರಾಮಾಗಿ ಥಿಂಕ್ ಮಾಡಿ ಡಿಸೈಡ್ ಮಾಡು. ನೀನೇನೇ ಬೇಕಿದ್ರೂ ನಾನದನ್ ಮಾಡ್ತೀನಿ ಅಂತ ಶ್ಯಾಡೋ ಹೇಳ್ದ. ಅವನ್ ಹಾಗೆ ಕಿಸ್ ಮಾಡ್ದಾಗ ದಿಶಾ ಎಲ್ಲೋ ಕಳ್ದು ಹೋದಾಗಿದ್ಲು. ಅವಳು ತನ್ನ ಕಣ್ಣನ್ನ ಸಣ್ಣದಾಗಿ ಮಾಡ್ಕೊಂಡು ಮೆತ್ತಗೆ ಉಸಿರಾಡ್ತಾ ಸಾಫ್ಟ್ ವಾಯ್ಸ್ ಅಲ್ಲಿ, ನಾನ್ ನಿಮ್ ಹತ್ರ ನನ್ನ ಮದ್ವೆ ಮಾಡ್ಕೊಳ್ಳಿ ಅಂದ್ರೆ ಮಾಡ್ಕೋತೀರಾ ಅಂತ ಕೇಳಿದ್ಲು. ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದ್ರೆ ಈಗಲೇ ಪಾಕೆಟ್ ಎಫ್ಎಂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಮತ್ತು ಕೇಳಿ ಸೀಕ್ರೆಟ್ ಹಸ್ಬೆಂಡ್. ಅಪ್ಲಿಕೇಶನ್ ಡೌನ್ಲೋಡ್ ಮಾಡಲು ಡಿಸ್ಕ್ರಿಪ್ಷನ್ ನಲ್ಲಿ ಇರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ.